ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ ಇದು ಹೆಡ್ಡಿಂಗ್ ಆಗಿರುತ್ತೆ. ಟ್ರಂಪ್ ಸ್ಪಾರ್ಸ್ ವಿತ್ ನೆತನ್ಯಾಹು ಓವರ್ ಇಸ್ರಾಯಲ್ ಸ್ಟ್ರೈಕ್ಸ್ ಆನ್ ಲೆಬನಾನ್. ಸೊ ಇದು ಕನ್ಫ್ಯೂಷನ್ ಆಗಿಬಿಡುತ್ತೆ. ಇದು ಜರ್ನಲಿಸಮ್ ಇಂಗ್ಲೀಷ್ ಅಂತ ಹೇಳ್ತೀವಿ. ನಮಗೆ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇದು ಎಕ್ಸಾಮ್ ಇರುತ್ತೆ, 20 ಮಾರ್ಕ್ ಇರುತ್ತೆ. ಅದರಲ್ಲಿ 10 ಕನ್ನಡ ಟು ಇಂಗ್ಲೀಷು, 10 ಇಂಗ್ಲೀಷ್ ಟು ಕನ್ನಡ. ಸೊ ಈ ಜರ್ನಲಿಸಮ್ ಇಂಗ್ಲೀಷನ್ನು ಟ್ರಾನ್ಸ್ಲೇಟ್ ಮಾಡಿಕೆ ಕಲ್ತ್ರೆ ಈಸಿಯಾಗಿ ನಿಮ್ಗೆ ಏನು ಮಾಡೋಕ್ಕಾಗತ್ತೆ, ಆ 20 ಮಾರ್ಕನ್ನು ತಗೋಕ್ಕಾಗತ್ತೆ. ಸೊ ಏನಿದು ಟ್ರಂಪ್ ಸ್ಪಾರ್ಸ್ ವಿತ್ ನೆತನ್ಯಾಹು ಓವರ್ ಇಸ್ರಾಯಲ್ ಸ್ಟ್ರೈಕ್ಸ್ ಆನ್ ಲೆಬನಾನ್. ಕನ್ಫ್ಯೂಷನ್ ಆಗಿಬಿಡುತ್ತೆ. ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಕನ್ಫ್ಯೂಷನ್ ಆಗಿರೋದು ಏನು? ಟ್ರಂಪ್ ಕನ್ಫ್ಯೂಷನ್ ಅಲ್ಲ, ವಿತ್ ಕನ್ಫ್ಯೂಷನ್ ಅಲ್ಲ, ನೆತನ್ಯಾಹು ಕನ್ಫ್ಯೂಷನ್ ಅಲ್ಲ, ಓವರ್ ಕನ್ಫ್ಯೂಷನ್ ಇದೆ, ಸ್ಟ್ರೈಕ್ಸ್ ಕನ್ಫ್ಯೂಷನ್ ಇದೆ, ಸ್ಪಾರ್ಸ್ ಕನ್ಫ್ಯೂಷನ್ ಇದೆ. ರೈಟ್. ಸ್ಪಾರ್ಸ್ ವಿತ್ ಅಂತ ಹೇಳಿದರೆ ಸ್ಪಾರ್ ವಿತ್ ಅಂತ, ಸ್ಪಾರ್ಸ್ ಅಂತ ನಾನು ಹೆಸರು ಹಾಕಿದ್ದೀನಿ ಏಕವಚನ ಇದ್ದ ಕಾರಣ. ಸ್ಪಾರ್ ವಿತ್ ಅಂತ ಹೇಳಿದರೆ ಆರ್ಗ್ಯೂ ವಿತ್. ಈಗ ನಿಮ್ಗೆ ಅರ್ಥ ಆಯ್ತಲ್ಲ, ಆರ್ಗ್ಯೂ ವಿತ್ ಅಂದರೆ ಇದನ್ನು ವಾಗ್ವಾದ ನಡೆಸುವುದಕ್ಕೆ ಇಂಗ್ಲೀಷಲ್ಲಿ, ಜರ್ನಲಿಸಮ್ ಇಂಗ್ಲೀಷಲ್ಲಿ ಸ್ಪಾರ್ಸ್ ಅಂತ ಹೇಳ್ತೀವಿ, ನಾವು ಜನರಲ್ ಇಂಗ್ಲೀಷಲ್ಲಿ ಆರ್ಗ್ಯೂ ಅಂತ ಹೇಳ್ತೀವಿ. ಓವರ್ ಅಂತ ಹೇಳಿದರೆ ನಾರ್ಮಲಿ ಮೇಲೆ ಎಂಬ ಅರ್ಥ ಇರುತ್ತೆ, ಬಟ್ ಜರ್ನಲಿಸಮ್ ಇಂಗ್ಲೀಷಲ್ಲಿ ಈ ಆರ್ಗ್ಯೂ ಜೊತೆ ಅಥವಾ ಡಿಬೇಟ್ ಜೊತೆ ಎಲ್ಲ ಓವರ್ ಬಂದರೆ ಯಾವತ್ತೂ ಕೂಡ ಓವರಿಗೂ ಎಬೌಟ್ ಎಂಬ ಅರ್ಥ ಬರುತ್ತೆ, ಬಗ್ಗೆ ಎಂಬ ಅರ್ಥ. ಇನ್ನು ಸ್ಟ್ರೈಕ್ಸ್ ಅಂತ ಹೇಳಿದರೆ ಏನು? ಜರ್ನಲಿಸಮ್ ಇಂಗ್ಲೀಷಲ್ಲಿ ಸ್ಟ್ರೈಕ್ಸ್ ಅಂತ ಹೇಳಿದರೆ, ನಮ್ಮದು ಜನರಲ್ ಇಂಗ್ಲೀಷಲ್ಲಿ ಅದನ್ನು ಅಟ್ಯಾಕ್ಸ್ ಅಂತ ಹೇಳ್ತೀವಿ. ನಿಮ್ಗೆ ಗೊತ್ತಿರುತ್ತೆ ದಾಳಿಗಳು. ಈಗ ನಿಮ್ಗೆ ಅರ್ಥ ಆಯ್ತಲ್ಲ, ಟ್ರಂಪ್ ಸ್ಪಾರ್ಸ್ ವಿತ್ ನೆತನ್ಯಾಹು ಅಂದ್ರೇನು? ಟ್ರಂಪ್ ನೆತನ್ಯಾಹು ಜೊತೆ ವಾಗ್ವಾದ ನಡೆಸಿದ. ಓವರ್ ಇಸ್ರಾಯಿಲ್ ಸ್ಟ್ರೈಕ್ಸ್ ಅಂದ್ರೇನು? ಇಸ್ರಾಯಿಲಿದ್ದು ದಾಳಿಗಳ ಬಗ್ಗೆ ಆನ್ ಲೆಬನಾನ್. ಲೆಬನಾನ್ ಮೇಲೆ ಇಸ್ರಾಯಿಲ್ ದಾಳಿಗಳ ಬಗ್ಗೆ ನೆತನ್ಯಾಹು ಜೊತೆ ಟ್ರಂಪ್ ವಾಗ್ವಾದ ನಡೆಸಿದ. ಚಾಪ್ಟರ್ ಕ್ಲಿಯರ್. ಸೊ ಈ ಥರ ನ್ಯೂಸ್ ಪೇಪರ್ ಇದು ಜರ್ನಲಿಸಮ್ ಹೆಡ್ಡಿಂಗ್ ಇಂಗ್ಲೀಷ್ ಬೇಕು ಅಂದರೆ ಖಂಡಿತವಾಗಿ ನೀವು ಕಮೆಂಟ್ ಮಾಡಿರಿ, ಕಂಜೂಸ್ ಮಾಡಬೇಡಿ ಕಮೆಂಟ್ ಮಾಡೋಕ್ಕೆ. ಸೊ ಖಂಡಿತವಾಗಿ ನಾವು ಈ ಥರ ಎಕ್ಸ್ಪ್ಲನೇಷನ್ ನಾನು ಕೊಡ್ತೀನಿ. ಆಲ್ ದ ಬೆಸ್ಟ್.